ಹಲೋ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವೇನಪ್ಪ ಅಂತಂದರೆ ನವೆಂಬರ್ 24ರಿಂದ 30ರವರೆಗಿನ ಈ ವಾರದ ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳನ್ನ ಸ್ವಲ್ಪ ಕ್ವಿಕ್ ರಿವಿಷನ್ ಮಾಡ್ಕೊಳ್ಳೋಣ. ಸೊ ಆಲ್ರೆಡಿ ನಾವು ಡೈಲಿ ಕರೆಂಟ್ ಅಫೇರ್ಸ್ ವಿಡಿಯೋದಲ್ಲಿ ಡೀಟೇಲಾಗಿ ಹೋಗಿದ್ದೀವಿ. ಇವಾಗ ಏನಪ್ಪ ಅಂದರೆ ರಿವಿಷನ್ ಟೈಪ್ ಇರುತ್ತೆ, ಸಂಡೇ ಇರುತ್ತೆ ವೀಕ್ಲಿ. ಸೊ ಅದಕ್ಕೋಸ್ಕರ ಹೊಸ್ತಾ ಬಂದರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ವಿಡಿಯೋನ ಕೊನೆವರೆಗೂ ನೋಡಿ. ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಗಳಾಗಿರ್ತವೆ. ಇವು ಕರ್ನಾಟಕ ಮತ್ತು ಸೆಂಟ್ರಲಲ್ಲಿ ನಡೀತಕ್ಕಂಥ ಎಲ್ಲ ಎಕ್ಸಾಮ್ಗಳಿಗೂ ಉಪಯುಕ್ತವಾದಂಥವುಗಳಾಗಿರ್ತವೆ. ಸೊ ಜಾಸ್ತಿ ಸಮಯ ವೇಸ್ಟ್ ಮಾಡೋದು ಬೇಡ. ಮೊದಲನೇದಾಗಿ ಏನಿದೆ ನೋಡಿ, ಭಾರತದ ಯಾವ ಕಂಪನಿಗೆ ಲಂಡನ್ನ ಗ್ರೀನ್ ವರ್ಲ್ಡ್ ಅವಾರ್ಡನ್ನು ನೀಡಲಾಗಿದೆ ಅಂತ ಕೇಳಿದ್ದಾರೆ. ಸೊ ನಮ್ಮ ಭಾರತೀಯ ಕಂಪನಿಯಾಗಿದ್ದು ಇದಕ್ಕೆ ಗ್ರೀನ್ ವರ್ಲ್ಡ್ ಅವಾರ್ಡನ್ನು ಕೊಟ್ಟಿದ್ದಾರೆ. ಸೊ ಇದು ಯಾವುದಪ್ಪ ಅಂತಂದರೆ ಕೋಲ್ ಇಂಡಿಯಾ ಲಿಮಿಟೆಡ್ ಸಂಸ್ಥೆ ಇದೆಯಲ್ಲ, ಸೊ 14 ನವರತ್ನಗಳಲ್ಲಿ ಇದು ಕೂಡ ಒಂದು. ಸೊ ಈ ಸಂಸ್ಥೆಗೆ ಈ ಒಂದು 2024ರ ಗ್ರೀನ್ ವರ್ಲ್ಡ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ನೆಕ್ಸ್ಟ್, ಯಾವ ದೇಶವು ಮೊದಲ ಆ್ಯಂಟಿ ಸ್ಲೇವರಿ ಕಮಿಷನರನ್ನು ನೇಮಕ ಮಾಡಿದೆ ಅಂತ ಕೇಳಿದೆ. ನೋಡ್ರಿ, ಈ ರೀತಿಯಾಗಿ ಮಾಡಿರ್ತಕ್ಕಂಥ ಮೊದಲ ದೇಶ ಯಾವುದು? ಯಾವುದೇ ದೇಶ ಆಗಲಿ ಈ ಟೈಪ್ ಕಮಿಷನರ್ನ ಅಳವಡಿಸಿಕೊಂಡಿರಲಿಲ್ಲ. ಬಟ್ ಮೊದಲ ದೇಶ ಯಾವುದಪ್ಪ ಅಂತಂದ್ರೆ ಇದು ಆಸ್ಟ್ರೇಲಿಯಾ ದೇಶವಾಗಿದೆ. ಅದರಲ್ಲಿ ಏನಪ್ಪ ಅಂದರೆ ಮೊದಲ ಆ್ಯಂಟಿ ಸ್ಲೇವರಿ ಕಮಿಷನರನ್ನು ನೇಮಕ ಮಾಡಿರ್ತಕ್ಕಂಥ ಮೊದಲ ದೇಶ. ನೆಕ್ಸ್ಟ್, ಇತ್ತೀಚೆಗೆ ಕ್ಲೇ ಕೋರ್ಟ್ ಕಿಂಗ್ ಅಂತ ಖ್ಯಾತಿಯ ರಫೇಲ್ ನಡಾಲ್ ಅವರು ಕ್ರೀಡಾ ಬದುಕಿಗೆ ವಿದಾಯವನ್ನು ಹೇಳಿದ್ದಾರೆ. ಇವರು ಯಾವ ದೇಶದವರು ಅಂತ ಕೇಳಿದ್ದಾರೆ. ನೋಡ್ರಿ, ಕ್ಲೇ ಕೋರ್ಟ್ ಕಿಂಗ್ ಅಂತ ಖ್ಯಾತಿಯಾದಂಥ ರಫೇಲ್ ನಡಾಲ್ ಅವರು ವಿದಾಯವನ್ನು ಘೋಷಿಸಿದ್ದಾರೆ. ಇವರು ಯಾವ ದೇಶದವರು ಅಂತಂದರೆ ಇವರು ಸ್ಪೇನ್ ದೇಶದವರು. ಇವರು ರಿಟೈರ್ಮೆಂಟ್ ತೊಗೊಂಡಿದ್ದಾರೆ. ಟೆನ್ನಿಸ್ ಆಟಗಾರರಾಗಿದ್ದು ಇತ್ತೀಚೆಗೆ ಇವರು ರಿಟೈರ್ಮೆಂಟನ್ನು ಘೋಷಿಸಿದ್ದಾರೆ. ನೆಕ್ಸ್ಟ್, ಬಿಮ್ಸ್ಟೆಕ್ನ ಇಂಧನ ಕೇಂದ್ರವನ್ನು ಎಲ್ಲಿ ಸ್ಥಾಪಿಸಲು ಭಾರತವು ಅತಿಥಿ ರಾಷ್ಟ್ರಕವಾಗಿ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಕೇಳಿದೆ. ನೋಡ್ರಿ, ಬಿಮ್ಸ್ಟೆಕ್ನ ಇಂಧನ ಕೇಂದ್ರವನ್ನು ಸ್ಥಾಪಿಸುವ ಸಲುವಾಗಿ ನಮ್ಮ ದೇಶ ಅತಿಥೇಯವಾಗಿ ಒಪ್ಪಂದಕ್ಕೆ ಸಹಿ ಹಾಕಿದೆ. ಸೊ ಅದು ಎಲ್ಲಪ್ಪ ಅಂತಂದರೆ ಬೆಂಗಳೂರು. ನಮ್ಮ ಬೆಂಗಳೂರಿನಲ್ಲಿ ಈ ಒಂದು ಬಿಮ್ಸ್ಟೆಕ್ನ ಇಂಧನ ಕೇಂದ್ರವನ್ನು ಸ್ಥಾಪಿಸುವುದಾಗಿ ನಮ್ಮ ದೇಶ ಒಪ್ಪಿಗೆಯನ್ನು ಅಥವಾ ಒಪ್ಪಂದವನ್ನು ಮಾಡಿಕೊಂಡಿದೆ. ನೆನಪಿರಲಿ ಇದೊಂದು ಸ್ವಲ್ಪ. ನೆಕ್ಸ್ಟ್ ಹೋಗೋಣ. ಭಾರತದಲ್ಲಿ ಕರ್ನಾಟಕ ಹಾಲು ಉತ್ಪಾದನೆಯಲ್ಲಿ ಯಾವ ಸ್ಥಾನದಲ್ಲಿದೆ ಅಂತ ಕೇಳಿದ್ದಾರೆ. ನೋಡ್ರಿ, ಭಾರತದಲ್ಲಿ ನಮ್ಮ ಕರ್ನಾಟಕವು ಹಾಲು ಉತ್ಪಾದನೆಯಲ್ಲಿ ಯಾವ ಸ್ಥಾನದಲ್ಲಿದೆ ಅಂತಂದರೆ 2ನೇ ಸ್ಥಾನ, ಸೆಕೆಂಡ್ ಪ್ಲೇಸ್ನಲ್ಲಿ ನಮ್ಮ ಕರ್ನಾಟಕವಿದೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ಶೋಷಣಾ ವಿರೋಧಿ ದಿವಸ್ ಅಂತ ಯಾವ ದಿನದಂದು ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ಶೋಷಣಾ ವಿರೋಧಿ ದಿವಸವನ್ನು ಯಾವ ದಿನ ಅಂತಂದರೆ ನವೆಂಬರ್ 25ರಂದು ಪ್ರತಿ ವರ್ಷ ಆಚರಿಸಲಾಗುತ್ತದೆ. ನೆಕ್ಸ್ಟ್, 2024ರ ಮಿಸ್ ಚಾರ್ಮ್ ಇಂಡಿಯಾ ಕಿರೀಟವನ್ನು ಯಾರು ಪಡೆದುಕೊಂಡಿದ್ದಾರೆ ಅಂತ ಅಂದರೆ ಯಾರಪ್ಪ ಅಂತಂದರೆ ಶಿವಾಂಗಿ ದೇಸಾಯಿರವರು ಏನಿದಾರಲ್ಲ, ಇವರು 2024ರ ಮಿಸ್ ಚಾರ್ಮ್ ಇಂಡಿಯಾ ಕಿರೀಟವನ್ನು ಪಡೆದುಕೊಂಡಿದ್ದಾರೆ. ನೆಕ್ಸ್ಟ್, ಪರಿಸರ ಬದಲಾವಣೆ ನಿಗ್ರಹ ಸೂಚ್ಯಂಕ 2024ರಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಕೇಳಿದ್ದಾರೆ. ನೋಡ್ರಿ, ಪರಿಸರ ಬದಲಾವಣೆ ನಿಗ್ರಹ ಸೂಚ್ಯಂಕ 2024ರಲ್ಲಿ ನಮ್ಮ ದೇಶ ಸ್ಥಾನ ಎಷ್ಟಪ್ಪ ಅಂದರೆ 10ನೇ ಸ್ಥಾನ. ನೆನ್ಪಿಟ್ಕೊಡ್ರಿ, 10ನೇ ಸ್ಥಾನದಲ್ಲಿ ನಮ್ಮ ದೇಶವಿದೆ. ರ್ಯಾಂಕಿಂಗ್ ಬಗ್ಗೆ ಭಾಳ ಟೈಮ್ ಕೇಳ್ತಾರೆ. ಸೊ ಇದ್ರ ಬಗ್ಗೆ ಡೀಟೇಲಾಗಿ ನಾನು ಡೈಲಿ ಕರೆಂಟ್ ಅಫೇರ್ಸ್ನಲ್ಲಿ ಮಾಡಿದ್ದೀನಿ. ಸ್ವಲ್ಪ ಆ ವಿಡಿಯೋನು ಕೂಡ ನೋಡ್ಕೊಡ್ರಿ ಹೊಸ್ದಾಗಿ ಬಂದಿರೋರು. ಇಲ್ಲಿ ನೋಡಿ, 2024ರ ಸಾಲಿನ ಇಂಡಿಯಾ ಕ್ಯಾರಿಕಾಮ್ ಲೀಡರ್ಸ್ ಸಮ್ಮೇಳನವನ್ನು ಯಾವ ದೇಶದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಕೇಳಿದ್ರು. ಕ್ಯಾರಿಕಾಮ್ ಅನ್ನುವುದು ಏನಪ್ಪ ಅಂತಂದರೆ ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾದಲ್ಲಿರ್ತಕ್ಕಂಥ ಐಲ್ಯಾಂಡ್ಗಳನ್ನ ಸೇರಿಸಿದು ಒಂದು ಸಂಘಟನೆ. ಸೊ ಈ ಕ್ಯಾರಿಕಾಮ್ ಮತ್ತು ಇಂಡಿಯಾದ ಒಂದು ಸಮ್ಮೇಳನ ನಡೀತೆ, ಸಮಿಟ್ ನಡೀತೆ. ಅದು ಯಾವಾಗಪ್ಪ ಅಂತಂದರೆ ಎಲ್ಲಿ ಅಂತಂದರೆ ಈ ವರ್ಷದ್ದು ಗಯಾನದಲ್ಲಿ ನಡೆದಿರ್ತಕ್ಕಂಥದ್ದು. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಭಾರತದ ಸ್ವದೇಶಿ ವಿಕಸಿತ ನಿಮೋನಿಯಾ ವಿರುದ್ಧ ಆ್ಯಂಟಿಬಯೋಟಿಕ್ ಮಾತ್ರೆ ಹೆಸರೇನು ಅಂತ ಕೇಳಿದ್ದಾರೆ. ನೋಡ್ರಿ, ನಮ್ಮ ಭಾರತೀಯ ವಿಕಸಿತವಾಗಿದ್ದು ಅಂದರೆ ನಮ್ಮ ದೇಶ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ನಿಮೋನಿಯಾ ರೋಗದ ವಿರುದ್ಧವಾದಂಥ ಆ್ಯಂಟಿಬಯೋಟಿಕ್ ಹೆಸರೇನಪ್ಪ ಅಂದರೆ ನ್ಯಾಪಿಟ್ರೋಮೈಸಿನ್. ಆಪ್ಷನ್ ಎ ಇಲ್ಲಿ ಸರಿಯಾಗಿರ್ತಕ್ಕಂಥ ನ್ಯಾಪಿಟ್ರೋಮೈಸಿನ್ ಅನ್ನುವಂಥದ್ದು ನಮ್ಮ ಭಾರತ ದೇಶ ಸ್ವದೇಶೀಯವಾಗಿ ವಿಕಸಿತ ಮಾಡಿರ್ತಕ್ಕಂಥ ಒಂದು ಆ್ಯಂಟಿಬಯೋಟಿಕ್ ಮಾತ್ರೆಯಾಗಿದೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಸೋಲಾರ್ ಅಲಯನ್ಸ್ನ 104ನೇ ಪೂರ್ಣ ಸದಸ್ಯ ದೇಶವಾಗಿ ಯಾವ ದೇಶ ಸೇರಿಕೊಂಡಿದೆ ಅಂತ ಕೇಳ್ತಾರೆ. ನೋಡ್ರಿ, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಇದೆಯಲ್ಲ, ನಮ್ಮ ದೇಶದ ಹರಿಯಾಣದ ಗುರುಗ್ರಾಮದಲ್ಲಿ ಹೆಡ್ ಕ್ವಾರ್ಟರ್ಸ್ ಇದೆ ಅದು. ಸೊ ಅದ್ರದ್ದು ಹೆಡ್ ಇದು ಏನಪ್ಪ ಅಂದ್ರೆ 104ನೇ ದೇಶವಾಗಿ ಅರ್ಮೇನಿಯಾ ಸೇರಿಕೊಂಡಿದೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಭಾರತೀಯ ಕಾನೂನು ದಿವಸ್ ಇಂಡಿಯನ್ ಏನಪ್ಪ ಅಂದರೆ ಕಾನೂನು ದಿವಸ, ಸಂವಿಧಾನ ದಿವಸ ಅಂತ ಯಾವ ದಿನದಂದು ಆಚರಿಸಲಾಗುತ್ತದೆ ಅಂದರೆ ನವೆಂಬರ್ 26ರಂದು ಆಚರಿಸಲಾಗುತ್ತದೆ. ನೆಕ್ಸ್ಟ್,
55ನೇ ಸರಕು ಮತ್ತು ಸೇವಾ ತೆರಿಗೆ ಮಂಡಳಿಯ ಸಭೆಯನ್ನು ಎಲ್ಲಿ ನಡೆಸಲಾಗಿದೆ ಅಂತ ಕೇಳಿದ್ದಾರೆ. 55ನೇ ಸರಕು ಮತ್ತು ಸೇವಾ ತೆರಿಗೆ ಮಂಡಳಿಯ ಸಭೆಯನ್ನು ಎಲ್ಲಿ ನಡೆಸಲಾಗಿದೆ ಅಂತಂದರೆ ರಾಜಸ್ಥಾನದಲ್ಲಿ, ಅದು ಜೈಸಲ್ಮೇರ್ನಲ್ಲಿ ನಡೆಸಲಾಗಿದೆ. ನೆಕ್ಸ್ಟ್ GST ಕೌನ್ಸಿಲ್ ಮೀಟಿಂಗ್ ಅಂತ ಕರಿತೀವಿ. ಇನ್ನು ಭಾರತವು ಯಾವ ದೇಶದೊಂದಿಗೆ ಸ್ಥಳೀಯ ಕರೆನ್ಸಿ ಸಲುವಾಗಿ ಒಪ್ಪಂದವನ್ನು ಮಾಡಿಕೊಂಡಿದೆ ಅಂತ ಕೇಳಿದ್ದಾರೆ. ಸೊ ಸ್ಥಳೀಯ ಕರೆನ್ಸಿ ಎರಡೂ ಕಡೆ, ಅದರ ಸ್ಥಳೀಯ ಕರೆನ್ಸಿ ಇಲ್ಲಿ ಸ್ಥಳೀಯ ಕರೆನ್ಸಿ ಅಲ್ಲಿ ನಡೆಯೋ ರೀತಿಯಾಗಿ ಒಪ್ಪಂದವನ್ನು ಮಾಡಿಕೊಂಡಿದೆ. ಅದು ಯಾವುದಂತಂದರೆ ಮಾಲ್ಡೀವ್ಸ್ ದೇಶದೊಂದಿಗೆ ನಮ್ಮ ದೇಶ ಈ ಒಂದು ಪ್ರವಾಸೋದ್ಯಮವನ್ನು ಹೆಚ್ಚಿಸುವ ಸಲುವಾಗಿ ಒಪ್ಪಂದವನ್ನು ಮಾಡಿಕೊಂಡಿದೆ. ನೆಕ್ಸ್ಟ್, ರಾಜ್ಯದಲ್ಲಿ ಮೊದಲ ಜಲ ವಿಮಾನ ಸೇವೆಯನ್ನು ಎಲ್ಲಿ ಪ್ರಾರಂಭಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ನಮ್ಮ ರಾಜ್ಯದಲ್ಲಿ ಮೊದಲ ಜಲ ವಿಮಾನ ಸೇವೆಯನ್ನು ಪ್ರಾರಂಭಿಸಿರ್ತಕ್ಕಂಥದ್ದು ಎಲ್ಲಿಪ್ಪ ಅಂತಂದರೆ ಇದು ಶ್ರೀರಂಗಪಟ್ಟಣದ ಹತ್ತಿರ ಈ ಒಂದು KRS ಡ್ಯಾಮ್ನ ಹಿನ್ನೀರಿನಲ್ಲಿ ಇದನ್ನು ಅಳವಡಿಸಲಾಗಿದೆ. ನೆಕ್ಸ್ಟ್, ಇತ್ತೀಚೆಗೆ ಭಾರತದ ಸರ್ಕಾರಿ ಸ್ವಾಮ್ಯದ ಸಾರ್ವಜನಿಕ ವಲಯದ ಪ್ರಸಾರ ಭಾರತಿ ತನ್ನದೇ ಆದಂತಹ OTT ಅಂತಂದರೆ ಓವರ್ ದಿ ಟಾಪ್ ಪ್ಲ್ಯಾಟ್ಫಾರ್ಮನ್ನು ಹೆಸರೇನು ಅಂತ ಕೇಳಿದ್ದಾರೆ. ಅಂದರೆ ಅದನ್ನು ಪ್ರಾರಂಭಿಸಿದೆ. ಅದರ ಹೆಸರೇನಪ್ಪ ಅಂತಂದರೆ ಪ್ರಸಾರ ಭಾರತಿದು ವೇವ್ಸ್ ಅನ್ನೋದರ ಹೆಸರಾಗಿದೆ. ನೆನಪಿರಲಿ, ಪ್ರಸಾರ ಭಾರತಿ ಸರ್ಕಾರಿ ಸ್ವಾಮ್ಯದ ಒಂದು ಕಂಪನಿಯಾಗಿದ್ದು ಅದರ ಒಂದು OTT ಪ್ಲ್ಯಾಟ್ಫಾರ್ಮ್ ಅಂತ ಅಂದರೆ ವೇವ್ಸ್. ನೆಕ್ಸ್ಟ್, ಭಾರತದಲ್ಲಿ ಬೆಂಗಳೂರು ಮತ್ತು ಮುಂಬೈ ಅನ್ನು ಮೀರಿಸಿ ವೇಗವಾಗಿ ಬೆಳೆಯುತ್ತಿರ್ತಕ್ಕಂಥ ನಗರವಾಗಿ ಯಾವ ನಗರ ಹೊರ ಬಂದಿದೆ ಅಥವಾ ಹೊರ ಹೊಮ್ಮಿದೆ ಅಂತ ಅಂದರೆ ಇದು ಹೈದರಾಬಾದ್. ನೋಡಿ, ಹೈದರಾಬಾದ್ ಏನಿದೆಯಲ್ಲ ಇದು ನಮ್ಮ ದೇಶದಲ್ಲಿ ಬೆಂಗಳೂರು ಮತ್ತು ಮುಂಬೈಯನ್ನು ಮೀರಿಸಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರ್ತಕ್ಕಂಥ ನಗರವಾಗಿದೆ. ನೆಕ್ಸ್ಟ್, 2025ರ G20 ಶೃಂಗಸಭೆಯ ಅಧ್ಯಕ್ಷತೆಯನ್ನು ಯಾವ ದೇಶ ವಹಿಸಿಕೊಳ್ಳಲಿದೆ ಅಂತ ಕೇಳಿದ್ದಾರೆ. ಸೊ ಇದು ಯಾವುದಪ್ಪ ಅಂತಂದರೆ ಸೌತ್ ಆಫ್ರಿಕಾ ದೇಶ ಏನಿದೆಯಲ್ಲ 2025ರ G20 ಶೃಂಗಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಕ್ಕಂಥ ದೇಶವಾಗಿದೆ. ನೆಕ್ಸ್ಟ್, ಬಂಗಾಳ ಕೊಲ್ಲಿಗೆ ಅಪ್ಪಳಿಸಲಿರುವ ಪೆಂಗಲ್ ಹೆಸರಿನ ಚಂಡಮಾರುತಕ್ಕೆ ಯಾವ ದೇಶ ಹೆಸರಿಸಿದೆ ಅಂತ ಕೇಳಿದೆ. ನೋಡ್ರಿ, ಇವಾಗ ಭಾಳ ಸುದ್ದಿಯನ್ನು ಕೂಡ ಮಾಡಿದೆ, ಪ್ರಸ್ತುತ ಅದು ಪ್ರಚಲಿತದಲ್ಲಿದೆ ಮತ್ತು ಅಪ್ಪಳಿಸಿದೆ ಇದು. ಸೊ ಇದರ ಹೆಸರನ್ನು ಇಟ್ಟಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಸೌದಿ ಅರೇಬಿಯಾ. ಪೆಂಗಲ್ ಅಂತ ಹೆಸರನ್ನು ಇಟ್ಟಿರ್ತಕ್ಕಂಥ ದೇಶ ಅಂದರೆ ಸೌದಿ ಅರೇಬಿಯಾ ದೇಶವಾಗಿದೆ. ನೆಕ್ಸ್ಟ್, ಕರ್ನಾಟಕ ರಾಜ್ಯದ ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಬರ್ತಕ್ಕಂಥ ಕಾಳಿಂಗ ಸರ್ಪನಿಗೆ ಯಾವ ಹೆಸರನ್ನ ಇಡಲಾಗಿದೆ ಅಂತ ಕೇಳಿದ್ದಾರೆ. ನೋಡಿ, ಕಾಳಿಂಗ ಸರ್ಪ ಏನು ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಬರುತ್ತೆ. ಸೊ ಇದಕ್ಕೆ ಯಾವ ಹೆಸರನ್ನು ಇಡಲಾಗಿದೆ ಅಂದರೆ ಓಪಿಯೋಪ್ಯಾಗಸ್ ಕಾಳಿಂಗ ಅನ್ನುವಂಥ ಹೆಸರನ್ನು ಇಡಲಾಗಿದೆ. ನೆಕ್ಸ್ಟ್, 2024ರ ಸಸ್ಟೈನೇಬಲ್ ಟ್ರೇಡ್ ಇಂಡೆಕ್ಸ್ನಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಕೇಳಿದ್ದಾರೆ. ನಾವು ಸೊ ಸಸ್ಟೈನೇಬಲ್ ಟ್ರೇಡ್ ಇಂಡೆಕ್ಸ್ನಲ್ಲಿ ನಮ್ಮ ದೇಶ ಎಷ್ಟನೇ ಸ್ಥಾನದಲ್ಲಿದೆ ಅಂತಂದರೆ 23ನೇ ಸ್ಥಾನದಲ್ಲಿದೆ. ನೆಕ್ಸ್ಟ್, ಟೋಟಲ್ 60 ದೇಶಗಳಲ್ಲಿ ನಮ್ಮ ದೇಶ 23ನೇ ಸ್ಥಾನವನ್ನು ಪಡೆದುಕೊಂಡಿದೆ. ನೆಕ್ಸ್ಟ್, ನಾಗಾಲ್ಯಾಂಡ್ನಲ್ಲಿ ನಡೀತಕ್ಕಂಥ ಹೆಸರಾಂತ ಹಾರ್ನ್ಬಿಲ್ ಉತ್ಸವ 2024-25ನೇ ಆವೃತ್ತಿ, 2024ರಲ್ಲಿ ನಡೀತಾ ಇದೆ 25ನೇ ಆವೃತ್ತಿಯ ಉತ್ಸವ ಇದು. ಸೊ ಇದರಲ್ಲಿ ಯಾವ ದೇಶ ಅಥವಾ ದೇಶಗಳು ಪಾಲುದಾರವಾಗಲಿವೆ ಅಂತ ಕೇಳಿದ್ದಾರೆ. ಸೊ ಪಾಲುದಾರವಾಗಿರ್ತಕ್ಕಂಥ ದೇಶಗಳು ಯಾವುವು ಅಂತಂದರೆ ಜಪಾನ್ ಮತ್ತು ವೇಲ್ಸ್, ಇವೆರಡು ಇದರಲ್ಲಿ ಪಾಲುದಾರಿಕೆಯನ್ನು ಹೊಂದಿದ್ದಾವೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಆರೋಗ್ಯ ಕೇಂದ್ರಗಳಿಗೆ ಸೌರಶಕ್ತಿಯನ್ನು ಬಳಸಿ ಸಂಪೂರ್ಣ ವಿದ್ಯುತ್ ಪೂರೈಸುತ್ತಿರುವ ಭಾರತದ ಮೊದಲ ಜಿಲ್ಲೆ ಯಾವುದು ಅಂತ ಕೇಳಿದ್ದಾರೆ. ಸೊ ಈ ಜಿಲ್ಲೆ ಯಾವುದಪ್ಪ ಅಂತಂದರೆ ರಾಯಚೂರು ಜಿಲ್ಲೆ ಇದೆಯಲ್ಲ, ಇದು ಆರೋಗ್ಯ ಕೇಂದ್ರಗಳಿಗೆ ಸೌರಶಕ್ತಿಯನ್ನು ಬಳಸಿ ಸಂಪೂರ್ಣ ವಿದ್ಯುತ್ತನ್ನು ಪೂರೈಸುತ್ತಿರ್ತಕ್ಕಂಥ ಭಾರತದ ಮೊದಲ ಜಿಲ್ಲೆಯಾಗಿದೆ. ನೆನಪಿರಲಿ ಸ್ನೇಹಿತರೆ. ನೆಕ್ಸ್ಟ್, ಕೇಂದ್ರ ಸರ್ಕಾರವು ಯುವಕರಿಗೆ ಕೌಶಲ್ಯ ಅಭಿವೃದ್ಧಿ ಮಾಡಲು ಯಾವ ಪೋರ್ಟಲನ್ನು ಅಭಿವೃದ್ಧಿ ಮಾಡಿದೆ ಅಂತ ಕೇಳಿದ್ದಾರೆ. ಸೊ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಲು ಯಾವ ಪೋರ್ಟಲ್ ಅಪ್ಪ ಅಂತಂದರೆ ವಿಜನ್ ಪೋರ್ಟಲ್ ಅನ್ನುವಂಥದ್ದನ್ನು ಕೇಂದ್ರ ಸರ್ಕಾರ ಅಭಿವೃದ್ಧಿಪಡಿಸಿದೆ. ನೆಕ್ಸ್ಟ್, ಭಾರತದ ಮೊದಲ ಸಂವಿಧಾನ ವಸ್ತು ಸಂಗ್ರಹಾಲಯವನ್ನು ಎಲ್ಲಿ ಪ್ರಾರಂಭಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ನಮ್ಮ ಭಾರತದ ಮೊದಲ ವಸ್ತು ಸಂಗ್ರಹಾಲಯವನ್ನು ಎಲ್ಲಿಪ್ಪ ಅಂತಂದರೆ ಹರಿಯಾಣದಲ್ಲಿ ಪ್ರಾರಂಭಿಸಲಾಗಿದೆ. ಹರಿಯಾಣದ ಸೋನಿಪತ್ನಲ್ಲಿ. ನೆಕ್ಸ್ಟ್, 2024ರ ಡೇವಿಸ್ ಕಪ್ ಅನ್ನು ಯಾವ ದೇಶ ಗೆದ್ದಿದೆ ಅಂತ ಕೇಳಿದ್ದಾರೆ. ಸೊ 2024ರ ಡೇವಿಸ್ ಕಪ್ ಅನ್ನು ಗೆದ್ದಿರ್ತಕ್ಕಂಥದ್ದು ಇಟಲಿ ದೇಶ ಇದನ್ನು ಗೆದ್ದಿದೆ. ನೆಕ್ಸ್ಟ್,
ರಾಷ್ಟ್ರಪತಿಗಳು ಸಂವಿಧಾನ ದಿನದಂದು ಎಷ್ಟು ರೂಪಾಯಿ ನಾಣ್ಯವನ್ನು ಬಿಡುಗಡೆ ಮಾಡಿದರು ಅಂತ ಕೇಳ್ತಾರೆ. ಸೊ ರಾಷ್ಟ್ರಪತಿಗಳು ಎಷ್ಟು ರೂಪಾಯಿ ಅಂತಂದ್ರೆ 75 ರೂಪಾಯಿ ನಾಣ್ಯವನ್ನು ಬಿಡುಗಡೆ ಮಾಡಿದರು ಯಾವಾಗ ನವೆಂಬರ್ 26ರಂದು. ಅದೇ ರೀತಿಯಾಗಿ ಈ ಒಂದು ಸ್ಟ್ಯಾಂಪ್ ಅಂದ್ರೆ ಪೋಸ್ಟಲ್ ಸ್ಟ್ಯಾಂಪ್ ಅನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ರಾಷ್ಟ್ರಪತಿಯವರು. ನೆಕ್ಸ್ಟ್ ಪ್ಯಾನ್ 2.0 ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತ ಕರಿತೀವಿ. ಈ ಪ್ರಾಜೆಕ್ಟ್ ಅನ್ನು ಯಾವ ಮಂತ್ರಾಲಯವು ಬಿಡುಗಡೆ ಮಾಡಿದೆ ಅಂತ ಕೇಳಿದ್ರೆ, ಅಂದ್ರೆ ಒಬ್ಬ ವ್ಯಕ್ತಿಯ ಟ್ರೂ ಐಡೆಂಟಿಟಿಯನ್ನು ಗುರುತಿಸುವ ಸಲುವಾಗಿ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. ಸೊ ಇದು ಯಾವುದಪ್ಪ ಅಂತಂದ್ರೆ ಹಣಕಾಸು ಮಂತ್ರಾಲಯ ಏನಿದೆಯಲ್ಲ, ಈ ಒಂದು ಪ್ಯಾನ್ 2.0 ಪ್ರಾಜೆಕ್ಟ್ ಅನ್ನ ಪ್ರಾರಂಭಿಸಿರ್ತಕ್ಕಂಥ ಸಚಿವಾಲಯವಾಗಿದೆ. ನೆಕ್ಸ್ಟ್ ICG ಇಂಡಿಯನ್ ಕೋಸ್ಟ್ ಗಾರ್ಡ್ನ ನ್ಯಾಷನಲ್ ಮೇರಿಟೈಮ್ ಸರ್ಚ್ ಆ್ಯಂಡ್ ರೆಸ್ಕ್ಯೂ ಎಕ್ಸಸೈಸ್ ನ್ಯಾಷನಲ್ ಮೇರಿಟೈಮ್ ಸರ್ಚ್ ಆ್ಯಂಡ್ ರೆಸ್ಕ್ಯೂ ಎಕ್ಸಸೈಸ್ RX-24 ಅನ್ನು ಎಲ್ಲಿ ನಡೆಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ಇದನ್ನು ನಡೆಸಿದ್ದು ಎಲ್ಲಿಪ್ಪ ಅಂತಂದ್ರೆ ಕೊಚ್ಚಿಯಲ್ಲಿ, ಕೇರಳದ ಕೊಚ್ಚಿಯಲ್ಲಿ ನಡೆಸಲಾಗಿದೆ. ನೆಕ್ಸ್ಟ್ ಯಾವ ಭಾರತೀಯ ಲೇಖಕರಿಗೆ 2024ರ ಎರಾಸ್ಮಸ್ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಕೇಳಿದ್ದಾರೆ. ಅಂದರೆ ಈ ಲೇಖಕರಿಗೆ ನೀಡತಕ್ಕಂಥ ಪ್ರಶಸ್ತಿ ಆಗಿದೆ. ಇದನ್ನು ಯಾರಿಗೆ ನೀಡಲಾಗಿದೆ ಅಂತಂದರೆ ಅಮಿತಾಬ್ ಘೋಷ್ ರವರಿಗೆ ನೀಡಲಾಗಿದೆ ಎರಾಸ್ಮಸ್ 2024ರ ಪ್ರಶಸ್ತಿಯನ್ನು. ನೆಕ್ಸ್ಟ್ ಭಾರತದ ಯಾವ ಕರಾವಳಿ ಗ್ರಾಮಗಳನ್ನು ಯುನೆಸ್ಕೋ ಸುನಾಮಿ ಸಿದ್ಧವೆಂದು ಗುರುತಿಸಿದೆ ಅಂತ ಕೇಳಿದ್ದಾರೆ. ನೋಡಿ, ಯುನೆಸ್ಕೋ ಯಾವ ಕರಾವಳಿಗಳನ್ನು ಸುನಾಮಿ ಸಿದ್ಧ ಕರಾವಳಿಗಳಂತ ಗುರುತಿಸಿದೆ ಅಂತಂದರೆ ಒಡಿಶಾ ಕರಾವಳಿಯ ಒಂದು 15 ಗ್ರಾಮಗಳನ್ನು ಗುರುತಿಸಿದೆ. ನೆಕ್ಸ್ಟ್ 2025ರ ಆರ್ಮಿ ಡೇ ಪರೇಡ್ ಆಗಬೇಕಿತ್ತು. ಪರೇಡ್ ಅನ್ನು ಎಲ್ಲಿ ಆಯೋಜಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ 2025ರ ಆರ್ಮಿ ಪರೇಡ್ ಅನ್ನು ಎಲ್ಲಿಪ್ಪ ಅಂತಂದ್ರೆ ಪುಣೆಯಲ್ಲಿ ಅನಾವರಣಗೊಳಿಸಲಾಗಿದೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂತ ಆಯ್ಕೆ ಆಗುತ್ತೆ. ಅಂತಾರಾಷ್ಟ್ರೀಯ ಜಾಗ್ವಾರ್ ದಿವಸ್. ಅಂತಾರಾಷ್ಟ್ರೀಯ ಜಾಗ್ವಾರ್ ಅನ್ನುವುದು ಇದು ಒಂದು ಬಿಗ್ ಕ್ಯಾಟ್ಗೆ ಸೇರ್ತಕ್ಕಂಥ ಒಂದು ಪ್ರಾಣಿ, ಚಿರತೆ ಅಂತ ಕೂಡ ನಾವು ಕನ್ನಡದಲ್ಲಿ ಕರಿತೀವಿ. ಬಟ್ ಏನಪ್ಪಾ ಅಂದ್ರೆ ಇದರ ದಿನವನ್ನು ನವೆಂಬರ್ 29ರಂದು ಪ್ರತಿ ವರ್ಷ ಆಚರಿಸಲಾಗುತ್ತದೆ. ನೆಕ್ಸ್ಟ್ 2024ರ ಅಂತಾರಾಷ್ಟ್ರೀಯ ಕೋಆಪರೇಟಿವ್ ಅಲಯನ್ಸ್ ಎಲ್ಲಿ ಸಮ್ಮೇಳನವನ್ನು ಆಯೋಜಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ಇದು ಒಂದು 2024ರ ಅಂತಾರಾಷ್ಟ್ರೀಯ ಕೋಆಪರೇಟಿವ್ ಅಲಯನ್ಸ್ನ ಸಮ್ಮೇಳನವನ್ನು ಎಲ್ಲಿಯಪ್ಪ ಅಂತಂದರೆ ನ್ಯೂ ಡೆಲ್ಲಿಯಲ್ಲಿ ಆಯೋಜಿಸಲಾಗಿದೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್ ನೋಡ್ರಿ, 130 ವರ್ಷಗಳ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ನಮ್ಮ ದೇಶದಲ್ಲಿ ಈ ಒಂದು ಕೋಆಪರೇಟಿವ್ ಅಲಯನ್ಸ್ನ ಸಭೆ ನಡೀತಕ್ಕಂಥದ್ದು. ಸೊ ಇದು ನವದೆಹಲಿಯ ಭಾರತ ಮಂಟಪದಲ್ಲಿ ನಡೆಯೋದಿದೆ. ಇದರ ಧ್ಯೇಯ ವಾಕ್ಯ ಏನಪ್ಪ ಅಂದರೆ ಕೋಆಪರೇಟಿವ್ಸ್ ಬಿಲ್ಡ್ ಪ್ರಾಸ್ಪೆರಿಟಿ ಫಾರ್ ಆಲ್ ಅನ್ನೋದಾಗಿದೆ. ನೆಕ್ಸ್ಟ್ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅರ್ಬನ್ 2.0 ರಾಷ್ಟ್ರೀಯ ಕಾರ್ಯಾಗಾರವನ್ನು ಎಲ್ಲಿ ಉದ್ಘಾಟಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ಇದನ್ನು ನವದೆಹಲಿಯಲ್ಲಿ ಉದ್ಘಾಟಿಸಲಾಗಿದೆ. ನ್ಯೂ ಡೆಲ್ಲಿಯಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅರ್ಬನ್ 2.0 ರಾಷ್ಟ್ರೀಯ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಗಿದೆ. ನೆಕ್ಸ್ಟ್ ನೋಡ್ರಿ, ಇದರ ಯೋಜನೆ ಉದ್ದೇಶ ಏನಪ್ಪ ಅಂತಂದರೆ 5 ವರ್ಷಗಳಲ್ಲಿ 1 ಕೋಟಿ ಅರ್ಬನ್ ಜನರಿಗೆ ವಸತಿಯನ್ನು ಒದಗಿಸುವ ಗುರಿಯನ್ನು ಇದು ಹೊಂದಿದೆ. ಸೊ ಇದರ ಏನಪ್ಪ ಅಂದರೆ ಇದನ್ನು ಪ್ರಾರಂಭಿಸಿರ್ತಕ್ಕಂಥದ್ದು ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಸಂಸ್ಥೆ ಇದನ್ನು ಪ್ರಾರಂಭಿಸಿದೆ. MOHUA ಅನ್ನುವಂಥ ಸಂಸ್ಥೆ. ನೆಕ್ಸ್ಟ್ ಫಿಕ್ಕಿಯ ನೂತನ ಅಧ್ಯಕ್ಷರಾಗಿ ಯಾರು ಅಧಿಕಾರ ವಹಿಸಿಕೊಳ್ಳುತ್ತಾರೆ ಅಂತ ಕೇಳಿದ್ರು. ಸೊ ಅಧಿಕಾರನ ಆಲ್ರೆಡಿ ವಹಿಸಿಕೊಂಡಿದ್ದಾರೆ. ಯಾರಪ್ಪ ಅಂದರೆ ಹರ್ಷವರ್ಧನ್ ಅಗರ್ವಾಲ್ ರವರು ಫಿಕ್ಕಿಯ ನೂತನ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಇಲ್ಲಿ ನೋಡಿ ಅವ್ರ ಬಗ್ಗೆ ಇದೆ. ನವದೆಹಲಿಯಲ್ಲಿ ನಡೆದಿರ್ತಕ್ಕಂಥ 97ನೇ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಅಧಿಕಾರವನ್ನು ಇವರು ವಹಿಸಿಕೊಂಡಿದ್ದಾರೆ. ಮತ್ತು ಫಾರ್ಮರ್ ಪ್ರೆಸಿಡೆಂಟ್ ಹರ್ಷವರ್ಧನ್ ಅಗರ್ವಾಲ್ಗಿಂತ ಮೊದಲಿಗೆ ಡಾಕ್ಟರ್ ಅನೀಶ್ ಶಾ ಅವರು ಇದ್ದರು. ಸೊ ಅವರ ಪ್ರೆಸಿಡೆಂಟ್ ಆಗಿ. ಅದೇ ರೀತಿ ಫಿಕ್ಕಿ ಫುಲ್ ಫಾರ್ಮ್ ಏನಪ್ಪ ಅಂದರೆ ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಆಗುತ್ತೆ. ಇದು 1927ರಲ್ಲಿ ಪ್ರಾರಂಭಗೊಂಡಿರ್ತಕ್ಕಂಥ ಖಾಸಗಿ ಸಂಸ್ಥೆ ಆಗಿತ್ತು, ಇವಾಗ ಸರ್ಕಾರಿ ಸಂಸ್ಥೆ ಆಗಿದೆ. ಇದರ ಡೈರೆಕ್ಟರ್ ಜನರಲ್ ಯಾರಿದ್ದಾರೆ ಅಂತಂದರೆ ಮಿಸ್ಟರ್ ಶೈಲೇಶ್ ಪಾಠಕ್ ರವರು ಇದ್ದಾರೆ. ನೆಕ್ಸ್ಟ್ G20 ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್ ವರ್ಕಿಂಗ್ ಗ್ರೂಪ್ ಮಿನಿಸ್ಟರ್ ಸಭೆಯನ್ನು ಎಲ್ಲಿ ಆಯೋಜಿಸಲಾಗಿದೆ ಅಂತ ಕೇಳ್ತಾರೆ. ನೋಡ್ರಿ, G20 ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್ ವರ್ಕಿಂಗ್ ಗ್ರೂಪ್ ಮಿನಿಸ್ಟರ್ ಸಭೆಯನ್ನು ಎಲ್ಲಪ್ಪ ಅಂತಂದರೆ ಬ್ರೆಜಿಲ್ನ ಬೆಲೆಮ್ ಅನ್ನುವಂತಹ ನಗರದಲ್ಲಿ ಇದನ್ನು ನಡೆಸಲಾಗಿದೆ. ನೆಕ್ಸ್ಟ್ ವಿಶ್ವದ ಮೊದಲ ಡ್ರೋನ್ ಏರ್ ಟ್ಯಾಕ್ಸಿ ಹಾರಾಟವು ಯಾವ ದೇಶದಲ್ಲಿ 2026ರ ವೇಳೆಗೆ ಆರಂಭವಾಗಲಿದೆ ಅಂತ ಕೇಳಿದ್ದಾರೆ. ಸೊ ವಿಶ್ವದ ಮೊದಲ ಡ್ರೋನ್ ಏರ್ ಟ್ಯಾಕ್ಸಿ ಹಾರಾಟವು ಯಾವ ದೇಶದಲ್ಲಿ ಅಂತ ಅಂದರೆ ಇದು ದುಬೈಯಲ್ಲಿ 2026ರ ವೇಳೆಗೆ ಆರಂಭವಾಗಲಿದೆ.
ಏಕರೂಪ ನಾಗರಿಕ ಸಮಿತಿ UCC ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಕರಿತೀವಿ ಅನ್ನ ಅಳವಡಿಸಿಕೊಳ್ಳಲಿರತಕ್ಕಂಥ ಎರಡನೇ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಸೊ ಇದು ಎರಡನೇ ರಾಜ್ಯ ಅಂದರೆ ರಾಜಸ್ಥಾನ ಇದೆ. ನೆಕ್ಸ್ಟ್ ಫಸ್ಟ್ ಉತ್ತರಾಖಂಡ್ ಆಗಿತ್ತು, ಎರಡನೇ ರಾಜ್ಯ ಅಂತಂದರೆ ರಾಜಸ್ಥಾನ. ಇನ್ನು ಫಸ್ಟ್ ರಾಜ್ಯ ಉತ್ತರಾಖಂಡ್ ಆಗಿತ್ತು, ಇಲ್ಲಿ ಕೊಟ್ಟಿದೆ ನೋಡಿ. ಇನ್ನು ಗೋವಾ ರಾಜ್ಯದಲ್ಲಿ ಮೊದಲನಿಂದಲೂ ಇದೆ, ಅಂದರೆ ಅದು ಗೋವಾ ರಾಜ್ಯ ಅನ್ಬೋದು ನೀವು, ಬಟ್ ಏನಪ್ಪ ಅಂದರೆ ಅದು ಯೂನಿಯನ್ ಟೆರಿಟರಿ ಆಗಿದ್ದಾಗ ಅಳವಡಿಸಿಕೊಂಡಿದೆ. ಸೊ ಅದಕ್ಕಾಗಿ ಅದನ್ನು ನಾವು ಇವಾಗ ರಾಜ್ಯ ಅಂತ ಕನ್ಸಿಡರ್ ಮಾಡೋಕ್ಕಾಗಂಗಿಲ್ಲ, ಎರಡನೇ ರಾಜ್ಯ ಅಂತ. ಮತ್ತೇನಪ್ಪ ಅಂದರೆ 44ನೇ ವಿಧಿ UCCಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಧಿಯಾಗಿದೆ. ಸೊ ಫಸ್ಟು ಗೋವಾ ಅಂದರೆ ಗೋವಾ ಒಂದು ಯೂನಿಯನ್ ಟೆರಿಟರಿ ಆಗಿದ್ದಾಗ ಅಳವಡಿಸಿಕೊಂಡಿದೆ. ಅದೇ ರೀತಿಯಾಗಿ ಫಸ್ಟ್ ಉತ್ತರಾಖಂಡ್ ಆಗುತ್ತೆ ರಾಜ್ಯ ಅಂತ ಬಂದರೆ, ನೆಕ್ಸ್ಟ್ ರಾಜಸ್ಥಾನ್. ನೆಕ್ಸ್ಟ್ ಕೇಂದ್ರ ಮೀನುಗಾರಿಕೆ ಸಚಿವಾಲಯದಿಂದ ದೇಶದ ಅತ್ಯುತ್ತಮ ಸಮುದ್ರ ರಾಜ್ಯವಾಗಿ ಯಾವ ರಾಜ್ಯ ಹೊರಹೊಮ್ಮಿದೆ ಅಂತ ಕೇಳಿದ್ದಾರೆ. ಸೊ ದೇಶದ ಕೇಂದ್ರ ಮೀನುಗಾರಿಕಾ ಸಚಿವಾಲಯದಿಂದ ದೇಶದ ಅತ್ಯುತ್ತಮ ಸಮುದ್ರ ರಾಜ್ಯವಾಗಿ ಯಾವ ರಾಜ್ಯ ಅಂತ ಅಂದರೆ ಇದು ಕೇರಳ ರಾಜ್ಯ ಹೊರಹೊಮ್ಮಲಿದೆ. ನೆಕ್ಸ್ಟ್ ಸಮುದ್ರ ರಾಜ್ಯ ಅಂತ ಕರಿತೀವಿ. ಇನ್ನು ಅತ್ಯುತ್ತಮ ಜಿಲ್ಲೆ ಅಂತಂದರೆ ಕೇರಳದ ಕೊಲ್ಲಂ ಜಿಲ್ಲೆ ಆಗುತ್ತೆ. ಇನ್ನು ಕೇಂದ್ರ ಮೀನುಗಾರಿಕೆ ಮತ್ತು ಪಶುಸಂಗೋಪನಾ ಸಚಿವಾಲಯ ಇದೆಯಲ್ಲ, ಅದು ಈ ಒಂದು ಅವಾರ್ಡನ್ನು ಕೊಟ್ಟಿದೆ. ಸೊ ಇದನ್ನು ಫಾರ್ಮಡ್ ಏನಪ್ಪ ಅಂದರೆ 2019 ಮೇ 31ರಂದು ಇದನ್ನು ಸ್ಥಾಪಿಸಲಾಗಿದೆ. ಏನಪ್ಪ ಅಂದರೆ ಕೇಂದ್ರ ಮೀನುಗಾರಿಕೆ ಮತ್ತು ಪಶುಸಂಗೋಪನಾ ಸಚಿವಾಲಯವನ್ನು ಇದರ ಮಿನಿಸ್ಟರ್ ಲಲನ್ ಸಿಂಗ್ ಇದ್ದಾರೆ. ಲಲನ್ ಸಿಂಗ್. ನೆಕ್ಸ್ಟ್ ಯಾವ ಭಾರತೀಯರಿಗೆ ನೇಪಾಳ ಸೇನೆಯ ಗೌರವ ಜನರಲ್ ಪದವಿಯನ್ನು ನೀಡಿ ಗೌರವಿಸಿದೆ ಅಂತ ಕೇಳಿದ್ದಾರೆ. ಸೊ ಯಾರಿಗಪ್ಪ ಅಂದರೆ ಉಪೇಂದ್ರ ದ್ವಿವೇದಿರವರಿಗೆ ನಮ್ಮ ನೇಪಾಳ ಸೇನೆಯ ಗೌರವ ಜನರಲ್ ಪದವಿಯನ್ನು ನೀಡಿ ಗೌರವಿಸಲಾಗಿದೆ. ಉಪೇಂದ್ರ ದ್ವಿವೇದಿ ಇದ್ದಾರಲ್ಲ, ಇವರು ಭಾರತೀಯ ಸೇನೆಯ ಚೀಫ್ ಜನರಲ್ ಆಗಿದ್ದಾರೆ. ಮತ್ತು ನೇಪಾಳದ ರಾಷ್ಟ್ರಪತಿ ಆಗಿದ್ದವರು ರಾಮಚಂದ್ರ ಪೌಡೇಲ್ರವರು. IPL ಇತಿಹಾಸದಲ್ಲಿ ಅತ್ಯಂತ ದುಬಾರಿ ಆಟಗಾರರಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ಕೇಳಿದ್ರೆ, ಅಂದರೆ ಅತಿ ಹೆಚ್ಚು ಹರಾಜಿನಲ್ಲಿ ದುಬಾರಿ ಆಟಗಾರರಾಗಿದ್ದವರು ರಿಷಬ್ ಪಂತ್ ರವರು 27 ಕೋಟಿ. ಸುದ್ದಿಯಲ್ಲಿರ್ತಕ್ಕಂಥ ಪೆನ್ನಾರ್ ನದಿ ವಿವಾದವು ಕರ್ನಾಟಕ ಮತ್ತು ಯಾವ ರಾಜ್ಯದ ನಡುವೆ ಇದೆ ಅಂತ ಕೇಳಿದ್ದಾರೆ. ಸುದ್ದಿ ಎಲ್ಲಪ್ಪ ಅಂದರೆ ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ಇರತಕ್ಕಂಥ ಒಂದು ವಿವಾದವಾಗಿದೆ. ಯಾಕಪ್ಪ ಅಂತಂದರೆ ಈ ಒಂದು ಮಾರ್ಕಂಡೇಯ ನದಿ ಇದೆ. ಸೊ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಮಾರ್ಕಂಡೇಯ ನದಿಗೆ ನಾವು ಅಣೆಕಟ್ಟನ್ನು ಕಟ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಈ ಒಂದು ಅದು ಮಾರ್ಕಂಡೇಯ ನದಿ ಏನಿದೆಯಲ್ಲ, ಅದು ಪೆನ್ನಾರ್ ನದಿ ಉಪನದಿಯಾಗಿದೆ. ಸೊ ಅದಕ್ಕೋಸ್ಕರ ಅದರ ನ್ಯಾಚುರಲ್ ಹ್ಯಾಬಿಟಾಟ್ ಕೆಡುತ್ತೆ ಅನ್ನುವ ರೀಸನ್ ಸಲುವಾಗಿ ಅವರು ತಕರಾರು ಮಾಡಿದ್ದಾರೆ. ಸೊ ಅದು ಸುಪ್ರೀಂ ಕೋರ್ಟಿಗೆ ಹೋಗಿದೆ. ನೆಕ್ಸ್ಟ್ 37ನೇ ಆವೃತ್ತಿ 2024ರ ವಿಶ್ವ ಮಿಲಿಟರಿ ಕುಸ್ತಿ ಚಾಂಪಿಯನ್ಶಿಪ್ ಪಂದ್ಯಾವಳಿಯು ಎಲ್ಲಿ ನಡೆದಿದೆ ಅಂತ ಕೇಳಿದ್ದಾರೆ. ಸೊ 37ನೇ ಆವೃತ್ತಿಯ 2024ರ ವಿಶ್ವ ಮಿಲಿಟರಿ ಕುಸ್ತಿ ಚಾಂಪಿಯನ್ಶಿಪ್ ಪಂದ್ಯಾವಳಿಯು ಎಲ್ಲಿ ನಡೆದಿದೆ ಅಂತಂದರೆ ಅರ್ಮೇನಿಯಾದಲ್ಲಿ ನಡೆದಿದೆ. ಆಪ್ಷನ್ ಎಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್ ರಾಷ್ಟ್ರೀಯ ಕಂಪ್ಯೂಟರ್ ಸೆಕ್ಯುರಿಟಿ ದಿವಸವನ್ನು ಯಾವ ದಿನ ಆಚರಿಸ್ತೀವಿ ಅಂತಂದರೆ ನವೆಂಬರ್ 30ರಂದು ರಾಷ್ಟ್ರೀಯ ಕಂಪ್ಯೂಟರ್ ಸೆಕ್ಯುರಿಟಿ ದಿವಸ ಅಂತ ಆಚರಿಸ್ತೀವಿ. ನೆಕ್ಸ್ಟ್ ಭಾರತ ಸರ್ಕಾರವು ಶುಕ್ರ ಕಕ್ಷೆ ಉಪಗ್ರಹ ಶುಕ್ರಯಾನ ಯಾವ ವರ್ಷದಲ್ಲಿ ಪ್ರಾರಂಭ ಮಾಡಿದೆ ಅಂತ ಕೇಳಿದ್ದಾರೆ. ಸೊ ಭಾರತ ಸರ್ಕಾರ ಏನಿದೆಯಲ್ಲ, ಈ ಒಂದು ಶುಕ್ರ ಕಕ್ಷೆ ಉಪಗ್ರಹವಾದ ಶುಕ್ರಯಾನವನ್ನು ಯಾವಾಗ ಪ್ರಾರಂಭ ಮಾಡಲಿದೆ ಅಂತಂದರೆ 2028ರಲ್ಲಿ ಪ್ರಾರಂಭ ಮಾಡಲಿದೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್ ಯಾವ ರಾಜ್ಯದ ನರಸಾಪುರ ಕ್ರೋಚೆಟ್ ಲೇಸ್ GI ಟ್ಯಾಗನ್ನು ಪಡೆದುಕೊಂಡಿದೆ ಅಂತ ಕೇಳಿದ್ದಾರೆ. ಸೊ ಕ್ರೋಚೆಟ್ ಲೇಸ್ ಅದು GI ಟ್ಯಾಗನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಇದು ಯಾವ ರಾಜ್ಯದ್ದು ಅಂತ ಅಂದರೆ ಇದು ಆಂಧ್ರ ಪ್ರದೇಶದ್ದು. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್ ಈ GI ಟ್ಯಾಗ್ ನೀಡ್ತಕ್ಕಂಥದ್ದು ಯಾರಪ್ಪ ಅಂದರೆ ದಿ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್ ಸಂಸ್ಥೆ ನೀಡುತ್ತೆ. GI ಟ್ಯಾಗ್ ಆ್ಯಕ್ಟ್ 1999ರಲ್ಲಿ ಇದನ್ನು ಪ್ರಾರಂಭಿಸಲಾಗಿದೆ. ಇನ್ನು ಫಸ್ಟ್ GI ಟ್ಯಾಗ್ ಯಾವಾಗ ಅಂತಂದರೆ 2004ರಲ್ಲಿ ಡಾರ್ಜಿಲಿಂಗ್ ಟೀಗೆ ನೀಡಲಾಗಿತ್ತು. ಅದೇ ರೀತಿಯಾಗಿ GI ಮ್ಯಾನ್ ಆಫ್ ಇಂಡಿಯಾ ಅಂತ ಪದ್ಮಶ್ರೀ ರಜನಿಕಾಂತ್ ಅವರನ್ನು ಕರೆಯಲಾಗುತ್ತದೆ. GI ಹೆಡ್ ಕ್ವಾರ್ಟರ್ಸ್ ಕಂಡು ಬರ್ತಕ್ಕಂಥದ್ದು ಚೆನ್ನೈನಲ್ಲಿ, ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಅಂತ ಕರಿತೀವಿ. ನೆಕ್ಸ್ಟ್ ಯಾವ ಕಂಪನಿಯು ಇಸ್ರೋದ PSLV C60 ರಾಕೆಟ್ನಲ್ಲಿ ಭಾರತದ ಮೊದಲ ಪ್ರಯೋಗಾಲಯವನ್ನು ಪ್ರಾರಂಭಿಸಿದೆ ಅಂತ ಕೇಳಿದ್ದಾರೆ. ಸೊ ಇದು ಯಾವುದಪ್ಪ ಅಂತಂದರೆ ಟೇಕ್ ಮೀ ಟು ಸ್ಪೇಸ್ ಅನ್ನುವಂಥ ಹೈದರಾಬಾದ್ ಮೂಲದ ಒಂದು ಕಂಪನಿಯಾಗಿದ್ದು, ಇದು PSLV C60 ರಾಕೆಟ್ನಲ್ಲಿ ಭಾರತದ ಮೊದಲ AI ಪ್ರಯೋಗಾಲಯ, ಬರೀ ಪ್ರಯೋಗಾಲಯವಲ್ಲ AI ಪ್ರಯೋಗಾಲಯವನ್ನು ಪ್ರಾರಂಭಿಸಿದೆ. ಇಲ್ಲಿ ನೋಡಿ ಅದರ ಬಗ್ಗೆ ಹೇಳೋದಾದರೆ ಟೇಕ್ ಮೀ ಟು ಸ್ಪೇಸ್ ಅನ್ನುವಂಥದ್ದು ಹೈದರಾಬಾದ್ ಮೂಲದ ಒಂದು ಬಾಹ್ಯಾಕಾಶ ಕಂಪನಿಯಾಗಿದ್ದು, ಪ್ರಯೋಗಾಲಯದ ಹೆಸರು MOITD. ಅದರ ಫುಲ್ ಫಾರ್ಮ್ ಏನು ನೋಡಿ, ಮೈ ಆರ್ಬಿಟಲ್ ಇನ್ಫ್ರಾಸ್ಟ್ರಕ್ಚರ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್ ಆಗುತ್ತೆ. ನೆಕ್ಸ್ಟ್
WHO ಯಾವ ರೋಗಕ್ಕೆ ಅಂತಾರಾಷ್ಟ್ರೀಯ ಕಾಳಜಿ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದೆ ಅಂತ ಕೇಳಿದರೆ, ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಇದೆಯಲ್ಲ, ಸೊ ಇದು ಇತ್ತೀಚೆಗೆ ಯಾವ ರೋಗಕ್ಕೆ ಅಂತ ಅಂದರೆ ಇದು ಎಂಪಾಕ್ಸ್ ರೋಗಕ್ಕೆ ಈ ಒಂದು ಅಂತಾರಾಷ್ಟ್ರೀಯ ಕಾಳಜಿಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿರ್ತಕ್ಕಂಥದ್ದಾಗಿದೆ. ನೆಕ್ಸ್ಟ್ ಇಲ್ಲಿ ನೋಡಿ WHO ಬಗ್ಗೆ ಹೇಳೋದಾದರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್, ಇದರ ಕೇಂದ್ರ ಕಚೇರಿ ಕಂಡು ಬರತಕ್ಕಂಥ ಜಿನೇವಾ, ಸ್ವಿಟ್ಜರ್ಲ್ಯಾಂಡ್ನ ಜಿನೇವಾದಲ್ಲಿ ಇದರ ಕೇಂದ್ರ ಕಚೇರಿ ಇದೆ. ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು 1948 ಏಪ್ರಿಲ್ 7ರಲ್ಲಿ ಸ್ಥಾಪನೆಯಾಗಿದೆ. ಇದರ ಪ್ರೆಸೆಂಟ್ DGR ಇದ್ದಾರೆ ಅಂದರೆ ಡೈರೆಕ್ಟರ್ ಜನರಲ್ ಟೆಡ್ರೋಸ್ ಅಡ್ಹಾನೊಮ್ ಗೆಬ್ರಿಯಸ್. ಇಲ್ಲಿ ನೋಡ್ಕೊಡ್ರಿ, ನೀವು ಸ್ಪೆಲ್ಲಿಂಗ್ ಪ್ರಕಾರ ನೀವು ಓದ್ಕೊಡ್ರಿ. ನೆಕ್ಸ್ಟ್ ಹೋಗೋಣ. 9ನೇ ಆವೃತ್ತಿಯ ಅಮೂರ್ ಫಾಲ್ಕನ್ ಫೆಸ್ಟಿವಲ್ 2024 ಉತ್ಸವವು ಎಲ್ಲಿ ನಡೆದಿದೆ ಅಂತ ಕೇಳಿದ್ದಾರೆ. ಸೊ 9ನೇ ಆವೃತ್ತಿಯ ಅಮೂರ್ ಫಾಲ್ಕನ್ ಫೆಸ್ಟಿವಲ್ 2024 ಉತ್ಸವವು ನಡೆದಿರ್ತಕ್ಕಂಥದ್ದು ಎಲ್ಲಿಪ್ಪ ಅಂತಂದರೆ ಇದು ಮಣಿಪುರದಲ್ಲಿ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್ ಸ್ಥಳ ಮಣಿಪುರದ ತಮೆಂಗ್ಲಾಂಗ್ನಲ್ಲಿ ಇದೆ. ಸೊ ಅದೇ ರೀತಿಗೆ ಫಾಲ್ಕನ್ ಅಂತಂದರೆ ಇದು ವಿಶ್ವದ ಅತಿ ಹೆಚ್ಚು ಸ್ಥಳಾಂತರವಾಗ್ತಕ್ಕಂಥ ಹಕ್ಕಿಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್ ಹೃದಯಾಘಾತಕ್ಕೆ ಒಳಗಾದವರಿಗೆ ತಕ್ಷಣ ಚಿಕಿತ್ಸೆಯನ್ನು ನೀಡಲು ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆಯನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ ಅಂತ ಕೇಳಿದರೆ, ಸೊ ಇದು ನಮ್ಮ ಕರ್ನಾಟಕ ರಾಜ್ಯ ಏನಿದೆಯಲ್ಲ, ಹೃದಯಾಘಾತಕ್ಕೆ ಒಳಗಾದವರಿಗೆ ತಕ್ಷಣ ಚಿಕಿತ್ಸೆ ನೀಡುವ ಸಲುವಾಗಿ ಈ ಒಂದು ಹೃದಯ ಜ್ಯೋತಿ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯವಾಗಿದೆ. ನೆಕ್ಸ್ಟ್ ಯಾವ ಭಾರತೀಯರಿಗೆ ಡಾಕ್ಟರ್ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಗ್ಲೋಬಲ್ ಪೀಸ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ಯಾರಿಗಪ್ಪ ಅಂತಂದರೆ ನರೇಂದ್ರ ಮೋದಿರವರಿಗೆ ಡಾಕ್ಟರ್ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಗ್ಲೋಬಲ್ ಪೀಸ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ನೆಕ್ಸ್ಟ್ USA ವಾಷಿಂಗ್ಟನ್ ವಿಶ್ವವಿದ್ಯಾಲಯದಿಂದ ಇದೊಂದು ಆಗಿದೆ. ಸೊ ಇದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಸೊ ಮೇರಿಲ್ಯಾಂಡ್ನಲ್ಲಿ ನಡೆದಿರ್ತಕ್ಕಂಥ ಒಂದು ಸಭೆಯಲ್ಲಿ ಇದನ್ನು ನರೇಂದ್ರ ಮೋದಿರವರಿಗೆ ನೀಡಲಾಗಿದೆ. ನೆಕ್ಸ್ಟ್ ಹೆಚ್ಚಿನ ಸಂಖ್ಯೆಯ ಆಹಾರ ವಿಷದಿಂದಾಗಿ ಯಾವ ದೇಶವು ರಾಷ್ಟ್ರೀಯ ವಿಪತ್ತನ್ನು ಘೋಷಿಸಿಕೊಂಡಿದೆ ಅಂತ ಕೇಳಿದ್ದಾರೆ. ಸೊ ಫುಡ್ ಪಾಯ್ಸನ್ ಸಲುವಾಗಿ ರಾಷ್ಟ್ರೀಯ ವಿಪತ್ತನ್ನು ಘೋಷಿಸಿಕೊಂಡಿರ್ತಕ್ಕಂಥದ್ದು ದಕ್ಷಿಣ ಆಫ್ರಿಕಾ ಸರ್ಕಾರ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಆಯ್ಕೆಯಾಗುತ್ತೆ. ನೆಕ್ಸ್ಟ್ 2024 OPCWನ ದಿ ಹೇಗ್ ಪ್ರಶಸ್ತಿಯನ್ನು ಭಾರತದ ಯಾವ ಕಂಪನಿಗೆ ನೀಡಲಾಗಿದೆ ಅಂತ ಕೇಳಿದ್ದಾರೆ. ಸೊ ಯಾವ ಕಂಪನಿಗೆ ಅಂತಂದರೆ ಇಂಡಿಯನ್ ಕೆಮಿಕಲ್ ಕೌನ್ಸಿಲ್ ಕಂಪನಿಗೆ 2024 OPCWನ ದಿ ಹೇಗ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ನೆಕ್ಸ್ಟ್ OPCW ಅಂತಂದರೆ ಆರ್ಗನೈಸೇಷನ್ ಫಾರ್ ದ ಪ್ರೊಹಿಬಿಷನ್ ಆಫ್ ಕೆಮಿಕಲ್ ವೆಪನ್ಸ್ ಆಗಿದೆ. ಸೊ ಇದು ನಡೆದಿರ್ತಕ್ಕಂಥದ್ದು ನೆದರ್ಲ್ಯಾಂಡ್ಸ್ನ ಹೇಗ್ನಲ್ಲಿ. ನೆಕ್ಸ್ಟ್ ಸೊ ಇಲ್ಲಿಗೆ ಈ ವಾರದ ಕರೆಂಟ್ ಅಫೇರ್ಸ್ ಮುಕ್ತಾಯಗೊಂಡಿದ್ದಾವೆ. ಸೊ ನಾಳೆ ಇದೇ ರೀತಿಯಾದ ಒಂದು ಡೈಲಿ ಕರೆಂಟ್ ಅಫೇರ್ಸ್ ವಿಡಿಯೋ ಬರ್ತಾ ಇರುತ್ತೆ. ಸೊ ಅದನ್ನು ಕೂಡ ನೋಡಿಕೊಡ್ರಿ. ಮತ್ತು ಕೊನೆವರೆಗೂ ನೋಡಿದ್ದಕ್ಕೆಲ್ಲರಿಗೂ ಧನ್ಯವಾದಗಳು. ಇದರ ಡೀಟೇಲ್ ನೋಟ್ಸ್ ಇದೆಯಲ್ಲ, ಇದನ್ನು ನಾನು ಗ್ರೂಪ್ನಲ್ಲಿ ಕೂಡ ಹಾಕಿರ್ತೀನಿ. ಅದನ್ನು ಕೂಡ ಸ್ವಲ್ಪ ಡೌನ್ಲೋಡ್ ಮಾಡಿಕೊಂಡು ಓದ್ಕೊಡ್ರಿ. ಥ್ಯಾಂಕ್ ಯು ಸೋ ಮಚ್.